ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಇವತ್ತು ಕೂಡ ಒಂದು ವಿಶೇಷವಾದಂಥ ಒಂದು ಪೂಜೆ ತಗೊಬಂದಿದ್ದೇನೆ. ಮುಖ್ಯವಾಗಿ ತುಂಬ ಜಾತಕಗಳ ಪರಾಮರ್ಶೆ ಮಾಡುವಾಗ ನನಗೆ ಬರೋ ನಿತ್ಯ ನೂರಾರು ಆ ಜಾತಕಗಳ ಪರಾಮರ್ಶೆಯಲ್ಲಿ ನಿತ್ಯ ಒಂದು 30-40 ಸಾವಿರ ಮೆಸೇಜ್ಗಳಲ್ಲಿ ತುಂಬ ಜನ ಹೇಳೋದೇನು ಗೊತ್ತಾ, ನಮಗೆ ನಿದ್ದೆ ಬರ್ತಿಲ್ಲ, ಕೆಟ್ಟ ಕೆಟ್ಟ ಕನಸುಗಳು, ಏನೋ ಒಂಥರ ಕೆಟ್ಟ ಕೆಟ್ಟದ್ದೇ ದೃಶ್ಯಗಳು ಬೀಳುತ್ತೆ, ಗಾಬರಿಗಳಾಗುತ್ತೆ, ಏನೋ ಒಂದು ಇದು ಸರಿಯಾ ಅದು ಸರಿಯಾ ತಟಸ್ಥ ಆಗ್ಬಿಟ್ಟಿದ್ದೀರಿ, ಏನೋ ಒಂಥರ ವಿಚಲಿತ ಆಗ್ಬಿಟ್ಟಿದ್ದೀರಿ, ಏನೋ ಕಳ್ಕೊಂಡಂಥ ಭಾವ, ವಿಚಿತ್ರವಾದಂಥ ಒಂದು ಭಾವ, ವಿಚಿತ್ರವಾದಂಥ ಕೋರಿಕೆಗಳು, ಉನ್ಮಾದಗಳು, ಉನ್ಮತ್ತಗಳು, ಕಂಟ್ರೋಲ್ಲೆಸ್ಸು. ನೋಡಿ, ಒಂದು ಹಣ್ಣು ನೋಡಬೇಕು, ತಿನ್ನಬೇಕು, ಎದ್ದೋಗ್ತಾ ಇರ್ಬೇಕು. ಇಲ್ಲ, ಹಣ್ಣಿನ ತೋಟ, ಹಣ್ಣಿನ ಯಜಮಾನ, ಪರಂಪರೆ ಎಲ್ಲ ಬೇಕು. ವಿಚಿತ್ರವೇ ಅಲ್ವಾ ಅದು? ಉನ್ಮತ್ತ ಕೋರಿಕೆ ಅಲ್ವಾ ಅದು? ದೇವಸ್ಥಾನಕ್ಕೆ ಹೋದ್ವಿ, ದೇವ್ರ ದರ್ಶನ ಕೊಟ್ಟಿದ್ದೇ ಹೆಚ್ಚು, ಪ್ರಸಾದ ತೀರ್ಥ ಸಿಕ್ಕಿದ್ದು ಇನ್ನೂ ಹೆಚ್ಚು. ಇಲ್ಲ, ದೇವಸ್ಥಾನ ಕಟ್ಟದವನಿಂದ ಹಿಡಿದು, ದೇವರಿಂದ ಹಿಡಿದು, ಪೂಜಾರಿಂದ ಹಿಡಿದು ಎಲ್ಲ ನಂದೇ ಅಂತ ನಿಂತ್ಕೊಬಿಡೋದು. ನಂದೇ. ಯಾವ ನಂದೂ ಇಲ್ಲ, ಯಾವುದು ದಿಕ್ಕಲ್ಲ, ಒಳಗಡೆನೆ ಎಂಟ್ರಿ ಇಲ್ಲ, ಹಂಗಾಗೋಗ್ಬಿಡುತ್ತೆ. ಹೌದು, ದೈವ ದರ್ಶನ, ಗುರು ದರ್ಶನ, ಅಲ್ಲೊಂದು ತೋಟದ ದರ್ಶನ, ಅಲ್ಲೊಂದು ಅಧಿಕಾರ ದರ್ಶನ, ಅಲ್ಲೊಂದು ಸ್ಥಾನ ದರ್ಶನ ದೈವ ಎಲ್ರಿಗೂ ಕೊಡಲ್ಲ. ಇಲ್ಲ, ಯಾಕೆ ದುಡುಕ್ತೀರಿ? ಆ ಥರದ ಒಂದು ಭಾವಗಳು ಪ್ರಚೋದನೆ ಆಗಿ ಕೆಲವು ಈ ಒಂದು ಶನಿರಾಹು ಸಂಧಿ, ಶನಿಕೇತು ಸಂಧಿ, ಕುಜರಾಹು ಸಂಧಿ, ಈ ಥರದ್ದು ಕೆಲವೊಂದು ನಡೆಯುತ್ತೆ. ವಿಚಿತ್ರವಾಗಿರ್ತಕ್ಕಂಥ ಒಂದು ಭಾವಗಳು ಉದ್ಭವ ಆಗ್ಬಿಟ್ಟಿರ್ತವೆ ಜಾತಕಾರಿತ್ಯ. ಆಗ ನಿದ್ದೆ ಬರೋಲ್ಲ. ಏನೋ ಕೆಟ್ಟ ಸ್ವಪ್ನಗಳು, ಮುಖ್ಯವಾಗಿ ಪದೇ ಪದೇ ಕೆಟ್ಟ ಸ್ವಪ್ನಗಳು, ಏನೋ ಒಂಥರ ಗಾಬರಿಗೊಳಿಸ್ತಕ್ಕಂಥದ್ದು. ಇನ್ನೂ ನಂಬಲ್ಲ ನೀವು, ಕೆಲವರು 20, 30, 40 ಆಗಿದ್ರು ಬೆಡ್ಡಲ್ಲೇ ಯೂರಿನ್ ಮಾಡ್ಕೊಬಿಟ್ಟಿರ್ತಾರೆ. ಅದೂ ಹೇಳ್ಕೊತಾರೆ ಪಾಪ ಮಕ್ಕಳು. ಗುರುಗಳೇ, ಆಗ್ಬಿಟ್ಟಿತ್ತು, ಕೆಟ್ಟ ಕನಸು ಬಂದಿತ್ತು, ನಾನೇ ಹಿಂಗೆಲ್ಲ ಬೆಡ್ಡೆಲ್ಲ ವೆಟ್ಟ ಆಗ್ಬಿಟ್ಟಿತ್ತು, ಗಂಡನಿಗೆ ಹೇಳ್ಕೊಳಕ್ಕೆ, ಹೆಂಡತಿಗೆ ಹೇಳ್ಕೊಳಕ್ಕೆ, ಅಮ್ಮಗೆ ಹೇಳೋಕೆ, ಅಪ್ಪಗೆ ಹೇಳೋಕೆ ಒಂಥರ ಆಗ್ಬಿಡ್ತು ನನಗೆ. 40 ಗಂಡಸು, ಬಾಹುಬಲಿ, ಕನಸಿಗೆ ಗಾಬರಿ ಬಿದ್ದುಬಿಟ್ಟಿದ್ದಾನೆ. ತಾಯಿ ಜೀವ, ಮೊಮ್ಮಕ್ಕಳನ್ನು ನೋಡೋ ತಾಯಿ ಏನೋ ಒಂದು ಕೆಟ್ಟದನ್ನು ನೆನೆಸ್ಕೊಂಡು ಏನೋ ಒಂದು ಕೆಟ್ಟ ಕನಸು, ಒಂಥರ ಒತ್ತಡ ಹಾಕಿ ಅಲ್ಲೊಂದು ಗಾಬರಿ ಬಿಟ್ಬಿಟ್ಟಿದೆ. ಏನೋ ಒಂದು ಬಾರಿ ಆದರೆ ಓಕೆ, ಪದೇ ಪದೇ ಈ ಥರದ ಪ್ರಚೋದನೆ, ಯಾವುದೋ ಒಂದು ಅಗೋಚರ ಶಕ್ತಿಯ ಪ್ರವೇಶವಾಗಿದೆ. ನಮಗೆ ಗೊತ್ತೇ ಆಗೋಲ್ಲ. ಬರೋರೆಲ್ಲ ಒಳ್ಳೆಯವರು, ನೋಡೋರೆಲ್ಲ ಒಳ್ಳೆಯವರು, ಮಾತಾಡ್ಸೋರೆಲ್ಲ ಒಳ್ಳೆಯವರು. ಇಲ್ಲ, ಇವತ್ತು ಮನುಷ್ಯ ಮಹಾಸ್ವಾರ್ಥಿ. ಅಂದ ನಂದೆ, ನನಗೆ ಎದ್ದು ಬಿಡ್ಬೇಕು, ಇನ್ನಿಲ್ಲ, ಈ ದುಡ್ಡು ನಂದೇ, ನನ್ನ ಹತ್ರನೇ ಇರಬೇಕು, ಎಲ್ಲರ ಹತ್ರ ದೋಚಾದ್ರೂ ಸರಿ, ಸದಾ ಇರಬೇಕು, ಈ ಅಂದ ನನಗಿರ್ಬೇಕು, ಈ ದುಡ್ಡು ನನಗಿರ್ಬೇಕು, ಈ ಅಧಿಕಾರ ನಾನಿರ್ಬೇಕು, ಈ ಮನೆನೇ ನಂದಿರ್ಬೇಕು, ಈ ಹೆಣ್ಣು ನಂದೇ, ನನ್ನನ್ನು ಒಂದ್ಸಲ ಇಷ್ಟಪಟ್ಟ ಮೇಲೆ ನಾನು ನೋಡಬಾರ್ದ? ನಿನ್ನ ಮನೆ ಹೊಡೆದಾದ್ರೂ ಸರಿ, ಕುಟುಂಬ ಹೊಡೆದಾದ್ರೂ ಸರಿ, ಬದುಕು ಹೊಡೆದಾದ್ರೂ ಸರಿ, ಹಾಳು ಮಾಡಾದ್ರೂ ಸರಿ, ನಾನು ಮದುವೆ ಆಗ್ಬಿಡ್ತೀನಿ, ತಾಳಿ ಕಟ್ಬಿಡ್ತೀನಿ. ಬ್ರಹ್ಮ, ಈ ಥರದ್ದು ಯಾವುದು ಅಗೋಚರದ್ದು ಈ ಥರದ್ದೇ ನಡೆಯೋದು. ಇದು ನಿಮ್ಮನ್ನ ಒಂದು ಕಂಪನಕ್ಕೆ ದೂಡ್ಬಿಡುತ್ತೆ. ಇಂಥ ಒಂದು ಪದೇ ಕೆಲವೊಂದು ಅಪಶಕುನಗಳು ಕೂಡ ತೋರಿಸ್ಕೊಡುತ್ತೆ ಕೆಲವರಿಗೆ. ಅದು ಯಾವುದು ಆಗತಕ್ಕಂಥ, ಮುಂದಾಗತಕ್ಕಂಥ ಮಹಾಪ್ರಳಯಕ್ಕೆ ಸೂಚನೆ. ಹೌದು, ಮಹಾಪ್ರಳಯಕ್ಕೆ ಸೂಚನೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ಕೋಬೇಕು ಅನ್ನುವುದಕ್ಕೆ ಒಂದು ಅದ್ಭುತವಾದಂಥ ಸಂಕಲ್ಪ. ಪದೇ ಈ ಥರ ಆಗ್ತಿದೆ, ಏನು ಮಾಡಲಿ ಗುರುಗಳೇ? ಗಾಬರಿಗಳಾಗ್ತಿದೆ, ಆತಂಕ ಆಗ್ತಿದೆ, ಆತಂಕಕ್ಕೆ ದೂಡ್ತಿದೆ, ಕೆಟ್ಟ ಕನಸುಗಳು ಬೀಳ್ತಿದೆ. ನಮ್ಮದು ಅಂತ ಒಂದು ಪುಟ್ಟ ಪರಿವಾರ ಮಾಡ್ಕೊಂಡಿದ್ದೀವಿ ಮಕ್ಕಳೇ. ನಮ್ಮದೊಂದು ಪುಟ್ಟ ಪರಿವಾರ, ನಂದು ಅಂತ ಒಂದು ಮನೆ, ಒಂದು ಗಂಡ, ಹೆಂಡತಿ, ಅಮ್ಮ, ಅಪ್ಪ, ಅತ್ತೆ, ಮಾವ, ಒಂದು ಪುಟ್ಟ ಮಗು, 2 ಮಕ್ಕಳು, ಏನೋ ಒಂದು ಬದುಕು ನಮ್ಮ ಮಟ್ಟಕ್ಕೆ. ಅದು ಕೆಡಬಾರ್ದು, ಹಾಳಾಗಬಾರ್ದು. ನಮ್ಮ ಕಣ್ಮುಂದ್ಗಡೆ ನಮ್ಮ ಹಿರಿಯರಿಗೆ ಏನಾದರೂ ಅಚಾತುರ್ಯ ಆದರೂ, ನಮ್ಮ ಕಿರಿಯರಿಗಾದರೂ
ಇಲ್ಲ ನಮಗಾದರೂ ನಮ್ಮ ಕಿರಿಯರು ತಟ್ಕೊಳ್ಳಲ್ಲ, ನಮ್ಮ ಹಿರಿಯರು ತಟ್ಕೊಳ್ಳಲ್ಲ, ಆಗೋಲ್ಲ. ಖಂಡಿತ ಗಾಬರಿಗಳೇ, ಆ ಒಂದು ಪುಟ್ಟು ಗೂಡು, ಪುಟ್ಟು ಸಮಾಧಾನ, ಏನೋ ಒಂದು ಜೀವನ ಕಟ್ತಿದ್ದೇವೆ. ದಿಢೀರಂತೆ ಈ ಥರ ಒಂದು ಅಸಂಗತ ಒಂದು ಸಮಸ್ಯೆಗಳ ದಾಳಿ ಆಗಿಬಿಟ್ರೆ ತಡ್ಕೊಳ್ಳೋದು ಹೇಗೆ? ನಮ್ಮನ್ನು ಆ ಗ್ರಹಗಳ ಪ್ರಚೋದನೆ ಮಾಡಿಸುತ್ತೆ, ಕರ್ಕೊಂಡು ಹೋಗುತ್ತೆ, ನಿಲ್ಲಿಸುತ್ತೆ. ನಮಗೆ ಶಕ್ತಿ ಇದ್ದರೆ ನಮ್ಮನ್ನು ಅಲ್ಲಿಂದ ಒದ್ದು ಕರ್ಕೊಂಡು ಬಂದ್ಬಿಡುತ್ತೆ. ಸುಳಿ ಇಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ಎತ್ತಿ ಬಿಸಾಕ್ಬಿಡುತ್ತೆ. ನಮಗೆ ಶಕ್ತಿ ಇಲ್ಲ, ಗ್ರಹಗಳ ಬಲವಿಲ್ಲ, ದಶಾಭುಕ್ತಿಗಳ ಬಲವಿಲ್ಲ, ಬೇರೆ ರೀತಿಯ ಸಾಡೆ ಸಾತಿಯೋ, ಅಷ್ಟಮ ಶನಿಯೋ, ಅರ್ಧಾಷ್ಟಮ ಶನಿಯೋ, ಕುಜರಾಹು ಸಂಧಿಯೋ, ಶನಿರಾಹು ಸಂಧಿಯೋ, ಈ ಥರದ್ದು ಏನೋ ಒಂದಾಗಿ ಸೂರ್ಯರಾಹು ಸಂಧಿಯೋ, ಚಂದ್ರರಾಹು ಸಂಧಿಯೋ, ಈ ಥರದ್ದೊಂದು ಭಾವವಾಗಿ ನಿಂತು ಬಿಟ್ಟಿದೆ. ಎಲ್ಲೋ ಸಾಡೆ ಸಾತಿ ಪ್ರಭಾವ, ಅಷ್ಟಮ ಶನಿ ಪ್ರಭಾವ, ಅಷ್ಟಮ ದಶೆಯ ಪ್ರಭಾವ, ಮಾರಕ ದಶೆಯ ಪ್ರಭಾವ, ಬಾಧಕ ದಶೆಯ ಪ್ರಭಾವ, ಈ ಥರದ್ದು ಪ್ರಚೋದನೆಯಾಗಿ ನಿಂತು ಬಿಟ್ಟಿದೆ. ಅದು ಒಂಥರ ಉರಿತಿರೋ ಬೆಂಕಿಗೆ ಮೆಣಸಿನ್ಕಾಯಿ ಹಾಕದಾಗ ಮಾಡಿಸ್ಬಿಡುತ್ತೆ. ಇಂಥದಕ್ಕೆ ಒಂದು ಅದ್ಭುತವಾದಂಥ ಸಂಕಲ್ಪ ಇದೆ ಮಕ್ಕಳೇ. ಪ್ರಯತ್ನ ಮಾಡಿ. ತುಂಬ ಸುಲಭ, ಸ್ವಲ್ಪ ನಿಯಮಗಳು ಅತಿ ಮುಖ್ಯ. ಶರ್ಟ್ ಹಿಂಗೆ ಹಾಕಬೇಕು, ಒಂದೊಂದು ಕಡೆ ಹೋದಾಗ ಒಂದೊಂದು ಥರ ಇರಬೇಕು. ಯಾವುದೋ ಒಂದು ಸಾವುಗೆ ಹೋದಾಗ ಜಿಂಗಲೆಲ್ಲ ಡ್ರೆಸ್ ಹಾಕ್ಕೊಂಡು ಹೋಗೋದಲ್ಲ, ಹೋಗಬಾರ್ದು. ಹೌದು, ಮದುವೆ ಮನೆಗೆ ಹಿಂಗೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹಿಂಗೆ ಹೋಗ್ಬೇಕು, ಪಾರ್ಟಿಗೆ ಹೋದರೆ ಹಿಂಗೆ ಹೋಗ್ಬೇಕು, ಆಫೀಸ್ಗೆ ಹೋದರೆ ಹಿಂಗೆ ಹೋಗಬೇಕು. ಇದಾವೆ ನಿಯಮ. ಅದಕ್ಕೆ ನಾವು ಒಂದು ಚೌಕಟ್ಟುಗಳು, ಎಲ್ಲೆಂದರೆ ಎಲ್ಲಿ ಮನುಷ್ಯನಿಗೆ ಪ್ರಚೋದನೆ ಜಾಸ್ತಿ. ಕೋಪ, ಆತುರ, ಸಿಟ್ಟು, ಕಾಮ, ಕ್ರೋಧ, ಅಭಾಸ ಬೇಗ ಆಗಿಬಿಡುತ್ತಾನೆ. ಅದಾಗಬಾರದು ಅಂತಲೇ ಈ ರೀತಿಯ ನಿಯಮಗಳ ಪರಿಧಿಯಲ್ಲಿ ನಮ್ಮನ್ನು ಇಟ್ಟಿದ್ದಾರೆ. ಈ ಥರದ್ದು ಮೀರಿಯೂ ಕೂಡ ನಮ್ಮನ್ನು ಈ ಪ್ರಕ್ಷುಬ್ಧ ಮಾಡತಕ್ಕಂಥದ್ದಾದಾಗ ಈ ರೀತಿಯ ಕೆಟ್ಟ ಸ್ವಪ್ನಗಳು, ಪದೇ ಪದೇ ಒಂಥರ ಕೆಟ್ಟ ದೃಷ್ಟಿಗಳೇ ಕಣ್ಣಿಗೆ ಬೀಳೋದು. ಕೆಲವರು ಹೇಳ್ತಿರ್ತಾರೆ ದೇವರನ್ನು ನೋಡಿದಾಗ ಒಂಥರ ಅಸಹ್ಯ, ಮಲಿನ, ಈ ಥರದ್ದಾಗುತ್ತೆ. ದೇವ್ರ ಮನೆಗೆ ಹೋಗ್ಲಿಕ್ಕಾಗಲ್ಲ ಗುರುಗಳೇ. ದೇವ್ರ ಹತ್ರ ನೋಡ್ತಿದ್ದಾಗ ಒಂಥರ ಅಭಾಸದ ದೃಶ್ಯ, ನಗ್ನ ದೃಶ್ಯವೋ ಇನ್ನೊಂದು ಬರುತ್ತೆ, ಆಗುತ್ತೆ, ವಿಕಾರಗಳಾಗುತ್ತವೆ. ಇಂಥ ವಿಕಾರ ಅನ್ನೋದೇನೂ ಇಲ್ಲ, ನಾನಾ ರೀತಿಯ ವಿಕಾರಗಳಿದ್ದಾವೆ. ಮನಸ್ಸು ವಿಕಾರತೆಗೆ ದೂಡಿ ನಮಗೊಂಥರ ಆ ವ್ಯಕ್ತಿ ನೋಡಿದ್ರೆ ಆಗಲ್ಲ, ಆ ಕ್ಷೇತ್ರ ನೋಡಿದ್ರೆ ಆಗಲ್ಲ, ಏನೋ ಒಂಥರ ವಿಕಾರತೆಗೆ ಒಳಗಾಗಿಬಿಟ್ಟಿದೆ. ಪದೇ ಪದೇ ಕೆಟ್ಟ ದೃಶ್ಯಗಳ ಆ ಒಂದು ಪುನರಾವರ್ತನೆ ಆಗ್ತಿದೆ, ಕೆಟ್ಟ ಸ್ವಪ್ನಗಳ ಪುನರಾವರ್ತನೆ ಆಗ್ತದೆ, ಕೆಟ್ಟದಾಗಿರತಕ್ಕಂಥ ಒಂದು ಅಪಶಕುನಗಳ ಪ್ರಭಾವ, ಪರಿಭ್ರಮಣ ಮತ್ತೆ ಒಂದು ಪ್ರಚೋದನೆ ಆಗ್ತಿರ್ತಕ್ಕಂಥ ಒಂದು ಭಾವ ಆಗ್ತಿದೆ. ಒಂದು ಅದ್ಭುತವಾದಂಥ ಸಂಕಲ್ಪ. ಓಂ ರಾಮದೂತಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಈ ಮಂತ್ರ ಬರ್ಕೊಳ್ಳಿ. ಮುಖ್ಯವಾಗಿ ಹನುಮ ಗಾಯತ್ರಿ ಮಂತ್ರಗಳಿದ್ದಾವೆ, ಅದರಲ್ಲಿ ಬಹುವಿಶೇಷ. ಓಂ ರಾಮದೂತಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಈ ಮಂತ್ರವನ್ನು ಬರೆದಿಟ್ಕೊಳ್ಳಿ ಒಂದು ಸ್ಲಿಪ್ಪಲ್ಲಿ. ಅದಕ್ಕೊಂದು ಅರಿಶಿನ ಕುಂಕುಮ ಇಟ್ಟು ದೇವ್ರ ಮನೇಲಿ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಒಂದು ಕಂಪಲ್ಸರಿ 7 ಇಂಚಿನ ದೀಪ, 1 ಬತ್ತಿ ಇರ್ಬೋದು, 2 ಬತ್ತಿ ಇರ್ಬೋದು, ಅದು ಲೆಕ್ಕಕ್ಕೆ ಬರಲ್ಲ. ಮಿನಿಮಮ್ 2 ಬತ್ತಿ ದೀಪ ಹಚ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. 2 ಬತ್ತಿ, 1 ಸಾಧಾರಣ, 2 ವಿಜಯ ಅನ್ನತಕ್ಕಂಥದ್ದೇ ಇರ್ತವೆ. ತೃಪ್ತಿ, ಅಮ್ಮ ಅಪ್ಪ ಇದ್ದ ಹಾಗೆ. ಸೊ ಅದರಿಂದ 7 ಇಂಚಿನ ಉದ್ದದ ದೀಪ ತಂದಿಟ್ಕೊಳ್ಳಿ. ಒಂದು ಶುಭ ಶನಿವಾರ ಅತಿ ಮುಖ್ಯವಾಗಿ ಮನೆಯಲ್ಲಿ ಏನು ಮಾಡಿ, ದೇವರ ಮನೇಲಿ ಒಂದು ಮಣೆ ಹಾಕ್ಕೊಂಡು ಅದರಲ್ಲಿ ಒಂದು ತಟ್ಟೆಯಲ್ಲಿ ಒಂದು ಕದಳಿ ಫಲಂ, ಒಂದಷ್ಟು ಹಣ್ಣು, ಬಾಳೆಹಣ್ಣು, ಮುಖ್ಯವಾಗಿ ವಿಳೆದೆಲೆ, ಅಡಿಕೆ ಕಂಪಲ್ಸರಿ. ಆಯಿತು ಅಂದರೆ ಹನುಮರ ದೇವಸ್ಥಾನದಿಂದ ಒಂದು ಸಣ್ಣ ಕೇಸರಿ ತಿಲಕವನ್ನು, ಸಿಂಧೂರ ತಿಲಕವನ್ನು ತಂದಿಟ್ಕೊಂಡಿರಿ. ಒಂದು ಸ್ವಲ್ಪ ತುಳಸಿ ಕಂಪಲ್ಸರಿ ತಂದಿಟ್ಕೊಂಡು, ಅಲ್ಲೊಂದು ಆಯಿತು ಅಂತ ಹೇಳ್ದ ಅಂದರೆ ವಿಶೇಷವಾಗಿ ಒಂದು ದೇವಿ ದಿಗ್ಬಂಧ ತಂದಿಟ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ತಾಯಿಗೆ ಅಮ್ಮ ಅನ್ನೋದು ತುಂಬ ಇಷ್ಟ. ಅಂಜನಿ ಪುತ್ರ ಆಂಜನೇಯ, ಹನುಮನಿಗೆ ತುಂಬ ಇಷ್ಟ ಅಮ್ಮ. ಅಮ್ಮನ ಹೆಸರಿನಿಂದಲೇ ಲೋಕಕ್ಕೆ ಪರಿಚಯ ಆಗಿರತಕ್ಕಂಥ ಹನುಮ. ಅಂಥ ಒಂದು ಹನುಮರಿಗೆ ಅಮ್ಮ ಅಂದರೆ ಇಷ್ಟ. ಅದಕ್ಕೋಸ್ಕರ ದೇವಿ ದಿಗ್ಬಂಧ ಒಂದು ಆ ತಟ್ಟೆಯಲ್ಲಿ ಇಟ್ಕೊಳ್ಳಿ. ಒಂದು ಅಚ್ಚು ಬೆಲ್ಲ, ಕೊಬ್ಬರಿ, ಈ ಕದಳಿ ಫಲ ನೈವೇದ್ಯ,
ವಿಳ್ಯದೆಲೆ ಅಡಿಕೆ ಸ್ವಲ್ಪ ಇಟ್ಕೊಂಡು ಆಯಿತು ಅಂದರೆ ಒಂದಿಷ್ಟೇ ಇಷ್ಟು ಬೆಣ್ಣೆ ಕೂಡ ತಂದಿಟ್ಕೊಳ್ತಕ್ಕಂಥದ್ದು ಮಾಡಿ, ಕಂಪಲ್ಸರಿ ಒಂದಿಷ್ಟು ಅಕ್ಷತೆ ತೆಗೆದಿಟ್ಕೊಳ್ಳಿ. ಕೊಬ್ಬರಿ ಇರಲಿ, ಹಣ್ಣಿರಲಿ, ವಿಳ್ಯದೆಲೆ ಇರಲಿ, ಅಡಿಕೆ ಇರಲಿ. ಹನುಮೋಪಾಸನ 7 ಇಂಚಿನ ದೀಪ ಸಂಜೆ ಒಂದು 5:30 6:15. ಕಷ್ಟ ಆಗುತ್ತೆ ಗುರುಗಳೇ, ಮನೆಯವ್ರು ಯಾರಾದರೂ ಮಾಡಲಿ. ಆ ಸಮಯ ಶ್ರೇಷ್ಠ. ಇಲ್ಲ, ಇನ್ನೊಂದು ಸಮಯ ಇದೆ, 7:40 8:10 ಸಂಜೆ. ಆ ಸಮಯಕ್ಕೆ ಕುಳಿತುಕೊಳ್ಳಿ. ಒಂದು ಕೈಕಾಲು ತೊಳ್ಕೊಂಡು ಬಂದು ಈ ಒಂದು ಹನುಮ ಗಾಯತ್ರಿ ಮಂತ್ರವನ್ನು ಒಂದು 42 ಬಾರಿ ಇಲ್ಲ 48 ಬಾರಿ ಇಲ್ಲ 108 ಬಾರಿ ಒಂದು ಬಟ್ಲು ಹಾಲು ತಗೊಂಡು ಇನ್ನೊಂದು ಬಟ್ಲಿಗೆ ಹಾಕ್ತಕ್ಕಂಥದ್ದು ಮಾಡಿ. ಒಂದೊಂದೇ ಸ್ಪೂನ್ ಓಂ ರಾಮದೂತಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಓಂ ರಾಮದೂತಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಈ ರೀತಿ ಹೇಳ್ತಾ ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. 108 ಬಾರಿ, ಮಿನಿಮಮ್ 48 ದಿನ ಕಂಪಲ್ಸರಿ ಇದು ಮಾಡ್ಕೋಬೇಕು. 108 ಬಾರಿ ಇದನ್ನು ಹಾಕ್ಕೊಂಡಿರೋದ್ರಲ್ಲಿ ಏನಾದರೂ ಎಲ್ಲರೂ ಕುಡ್ಕೋಬೋದು, ಮನೇಲಿರೋರೆಲ್ಲ. ಅದರಲ್ಲಿ ಏನಾದರೂ ಸಿಹಿ ಮಾಡಿ ತಗೋಬೋದು. ಅದರಲ್ಲೂ ಅತಿ ಮುಖ್ಯವಾಗಿ ಏನು ಆ ಭಗವಂತನಿಗೆ ಕದಳಿ ಫಲ ಇಟ್ಟಿದ್ದೀರಲ್ವ, ಪೂಜೆ ಆದಮೇಲೆ ಅಕ್ಕಪಕ್ಕ ಸ್ನೇಹಿತರು ಆತ್ಮೀಯರು ಯಾರಾದರೂ ಇದ್ದರು, ಮಕ್ಕಳು, ಅವರಿಗೆ ಈ ಪ್ರಸಾದವನ್ನು ಒಂದು ಸ್ವಲ್ಪ ಕೊಬ್ಬರಿ ಪೀಸ್ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಬೆಲ್ಲ ಪೀಸ್ ಮಾಡ್ಕೊಳ್ಳಿ, 1-2 ಬಾಳೆಹಣ್ಣು, 2 ವಿಳ್ಯದೆಲೆ ಅಡಿಕೆನಲ್ಲಿ ಇಟ್ಟು ಒಂದು 8 ಜನಕ್ಕೋ 16 ಜನಕ್ಕೋ ಕೊಡಿ, ತೊಂದರೆ ಇಲ್ಲ. ನೀವು ಇದನ್ನು ಗೋಧೂಳಿ ಹೊತ್ತಿನಲ್ಲಿ ಸಂಜೆ 5:40 6:10 6:20 ಇಲ್ಲವೇ 7:40 8:10 ಒಳಗಡೆ ಪೂಜೆ ಆರಂಭ. ಮುಗಿಸಿಲ್ಲ ಅದಾಮೇಲೆ ಮುಗಿಸ್ಕೊಳ್ಳಿ, ನಿಮ್ಮ ಪಾಡಿಗೆ ನೀವು ಮಾಡಿ. ಇದನ್ನು ಮಾಡಿ ಮಕ್ಕಳೇ. ಈ ಥರದ ಒಂದು ರೀತಿಯ ಕೆಟ್ಟ ಕನಸುಗಳು, ಕೆಟ್ಟ ದೃಶ್ಯಗಳು, ಅಪಶಕುನಗಳು ಪ್ರತಿ ಬಾರಿ ಈ ರೀತಿ ಆಗ್ತಿದ್ರೆ 100% ಹೇಳ್ತೇನೆ, ಒಂದು ರೀತಿ ಸಮಸ್ತ ಭೀತಿಯನ್ನು ಕೂಡ ತೆಗೆದುಬಿಡುತ್ತೆ. ಆರೋಗ್ಯ ಭಾಗ್ಯ, ಈ 7.5 ಅಷ್ಟಮ ಶನಿ, ಶನಿ ರಾಹು ಸಂಧಿ, ಶನಿಕೇತು ಸಂಧಿ ಜಾತಕದಲ್ಲಿದ್ದು ಕರ್ಮದೋಷ, ಏನೋ ಏಳಿಗೆ ಇಲ್ಲ, ಏನೋ ಗಂಟಾಕ್ದಾಗ, ಏನೋ ಭಾರ ಮಾಡ್ಕೊಳ್ಳಿ. ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ನಿಮಗಿರ್ತಕ್ಕಂಥ ಭಾರ, ಆ ಒದ್ದಾಟ, ಆ ತೊಳಲಾಟ ದೂರ ಹೋಗಿ ನೆಮ್ಮದಿಯಾಗಿ ಬದುಕು ಕಟ್ತಕ್ಕಂಥದ್ದಾಗುತ್ತೆ. ಈ ದೂರ ಆಗುತ್ತೆ ಈ ಕೆಟ್ಟ ಕನಸುಗಳು, ಕೆಟ್ಟ ವಿಚಾರಗಳು, ಕೆಟ್ಟ ಆಲೋಚನೆಗಳು. ಬಿಟ್ಟು ಹೋಗ್ಬಿಡೋಣ, ಸತ್ತೋಗ್ಬಿಡೋಣ, ನೀನು ಬೇಡ, ನಾನು ಬೇಡ, ನನ್ನ ಮನಸ್ಸು ಯಾಕೆ ಈ ಥರ ವಾಲ್ ಬಿಡ್ತು ಗುರುಗಳೇ, ಇದು ಏನಿದು ಬದುಕು ಎಷ್ಟು ಚೆನ್ನಾಗಿ ಕಟ್ಕೊಂಡಿದ್ದವ್ರು ಸಡನ್ನಾಗಿ ಹೋಗಿ ಎಲ್ಲೋ ಕೂತ್ಬಿಟ್ಟಿರ್ತಾರೆ ನೋಡಿ. ಮನುಷ್ಯ ಅಂದಮೇಲೆ ಇದೆಲ್ಲ ಇರುತ್ತೆ, ವಿಕಾರಗಳು ತಗೊಂಡೋಗಿ ಅದೊಂದು ಅಡಿಕ್ಷನ್ನು, ಪ್ರಚೋದನೆ ಕುತ್ಕೊಬಿಡ್ತೇವೆ. ಅಲ್ಲೇ ಕುತ್ಕೋಬಾರ್ದು. ಈಗ ನಾನು ಮಾತಾಡ್ತಲೇ ಇರಬಾರ್ದು, ಅದಕ್ಕೊಂದು ಮಿತಿ ಒಂದು ಸ್ವಲ್ಪ ಹೊತ್ತಿದೆ. ಎಲ್ಲ ಮಾತಾಡ್ತಲೇ ಇರ್ತೇನೆ, ಆಗೋಲ್ಲ, ದಟ್ ಡಿಸ್ಟರ್ಬ್ಸ್, ಎದ್ದೋಗ್ಬಿಡ್ತೀರಿ, ಬೋರ್ ಆಗಿಬಿಡುತ್ತೆ ನಿಮಗೆ. ಈ ಒಂದು ಉಪಾಸನೆ, ಕೆಟ್ಟ ಕನಸು, ಅಪಶಕುನ, ಕೆಟ್ಟ ದೃಶ್ಯ, ಕೆಟ್ಟ ವಿಚಾರಗಳು ಪದೇ ಪದೇ ನಿಮ್ಮ ಜೀವನದಲ್ಲಿ ಆಗ್ತಿದೆ ಅನ್ನತಕ್ಕಂಥದ್ದಾದರೆ ಈ ಒಂದು ಹನುಮ ಗಾಯತ್ರಿ ಮಂತ್ರದ ಉಪಾಸನೆ ಮಾಡ್ಕೊಳ್ಳಿ. ತುಂಬ ಅದ್ಭುತ ನೋಡಿ. ನಿಮ್ಮ ಆ ಭಾರ ಹೇಗೆ ಕಡಿಮೆ ಆಗುತ್ತೆ, ಸಮಾಧಾನ ಆಗುತ್ತೆ. ಇದನ್ನು ETV ಕಾಲದಲ್ಲಿ, ZTV ಕಾಲದಲ್ಲಿ, ಕಸ್ತೂರಿ ಟಿವಿಯ ಕಾಲದಲ್ಲಿ ಎಲ್ಲೋ ಆ ದೈವ ಒಂದು ನೆಲೆ ಕೊಟ್ಟಿತ್ತು. ಆ ಜಾಗ, ಆ ಸ್ಥಿರ ಜಾಗ, ಅದನ್ನು ನೆನಪಿಟ್ಕೊಂಡು ನಾನು ನಿಮಗೆ ಮತ್ತೆ ಈ ಥರದ ಸಂಚಿಕೆಗಳನ್ನು ಸ್ವಲ್ಪ ತೊಗೊಬಂದು ಹೇಳ್ತಿದ್ದೇನೆ. ಮಾಡ್ಕೊಳ್ಳಿ, ತುಂಬ ಅದ್ಭುತ ಆಗತಕ್ಕಂಥದ್ದಾಗುತ್ತೆ, ಒಳ್ಳೆಯದಾಗುತ್ತೆ. ಇದೆಲ್ಲ ದೂರ ಆಗುತ್ತೆ, ನೆಮ್ಮದಿಯಿಂದ ಬಾಳ್ತೀರಿ. ನಮಾಮಿ ಶಂಕರ.